ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಮಾರ್ಚ್ 11 ಹೌದು, ಮಾರ್ಚ್ 11ಕ್ಕೆ ಫ್ಯಾಂಟಸಿ ಅನ್ಬ್ಯಾನ್ ಆಗುತ್ತಾ? ಹೌದು, ಈ ಒಂದು ಪ್ರಶ್ನೆ ಎಲ್ಲ ಫ್ಯಾಂಟಸಿ ಯೂಸರ್ಸ್ಗೆ ಇವಾಗ ಕಾಡ್ತಾ ಇರುತ್ತೆ. ಹೌದು, ಕಳೆದ 6-7 ತಿಂಗಳಿಂದ ಈ ಒಂದು ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ ಅಂತ ಡೇಟ್ ಮೇಲೆ ಡೇಟ್ ಬಂದಾಗ್ಲೂ ಕೂಡ ಕಾಯ್ತಾ ಇದ್ರು. ಸೊ ಇವಾಗ ಮತ್ತೆ ಒಂದು ಡೇಟ್ ಫಿಕ್ಸ್ ಆಗಿದೆ, ಮತ್ತೆ ಈ ಕೇಸ್ ಲಿಸ್ಟೆಡ್ ಆಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಮಾರ್ಚ್ 11ಕ್ಕೆ ಈ ಒಂದು ಕೇಸ್ನ ಬಗ್ಗೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗ್ತಿದೆ. ಯಾಕೆ ಈ ರೀತಿ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಚ್ 28ಕ್ಕೆ ಇಂಡಿಯಾದ ದೊಡ್ಡ ಹಬ್ಬ ಅಂತ ಹೇಳ್ಬೋದು, ಕ್ರಿಕೆಟ್ ಜಗತ್ತಿನ ದೊಡ್ಡ ಹಬ್ಬ ಅಂತ ಹೇಳ್ಬೋದು, IPL ಸ್ಟಾರ್ಟ್ ಆಗ್ಲಿಕ್ಕಿದೆ. ಸೊ IPL ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಈ ಫ್ಯಾಂಟಸಿ ಆಪ್ ಗಳಿಗೆ ಮತ್ತೆ ಮರುಜೀವ ಬರ್ಬಹುದು ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ, ಈ IPL ಇಂದಾನೆ ಸುಮಾರು ಅರ್ಧದಷ್ಟು ರೆವಿನ್ಯೂ ಜನರೇಟ್ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಬೇರೆ ಮ್ಯಾಚ್ ಗಳಿಗೆ ಹೋಲಿಸಿದ್ರೆ ಈ IPL ನಲ್ಲಿ ಅತಿ ಹೆಚ್ಚಿನ ಜನ ಫ್ಯಾಂಟಸಿ ಆಟ ಆಡ್ತಾರೆ. ಸೊ ಈ ಫ್ಯಾಂಟಸಿ ಆಟ ಆಡೋದ್ರಿಂದಾಗಿ ಅತಿ ಹೆಚ್ಚಿನ ಮೊತ್ತದ ರೆವಿನ್ಯೂ ಜನರೇಟ್ ಆಗ್ತದೆ. ಅದು ಕಂಪನಿಗಳಿಗೆ ಆದ್ರೂ ಆಗ್ಬಹುದು, ಹಾಗೇನೆ ಗವರ್ಮೆಂಟ್ಗೆ GST ರೂಪದಲ್ಲಿ ಆದ್ರೂ ಆಗಬಹುದು. ಸೊ ಈ ಒಂದು ರೀಸನ್ ಇಂದ ಮಾರ್ಚ್ 11ಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದಾದ್ರೂ ಒಂದು ತೀರ್ಮಾನ ಬರುತ್ತೆ ಅಂತ ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಫ್ಯಾಂಟಸಿ ಆಪ್ಗಳು ಅನ್ಬ್ಯಾನ್ ಆಗೋಕೆ ಸ್ಟ್ರಾಂಗ್ ರೀಸನ್ ಯಾವ್ದ್ಯಾವ್ದಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಫ್ಯಾಂಟಸಿ ಆಪ್ಗಳು ಅನ್ಬ್ಯಾನ್ ಆಗೋಕೆ ಮೇನ್ ಆಗಿ ಇರೋ ರೀಸನ್ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ IPL ಶುರು ಆಗಲಿದೆ. ಸೊ ಫ್ಯಾಂಟಸಿ ಆಪ್ಗಳಲ್ಲಿ ಆಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತದೆ. ಸೊ ಅಂಥದ್ರಲ್ಲಿ ಸರ್ಕಾರ ಈ ಒಂದು GST ನ ಮಿಸ್ ಮಾಡ್ಕೊಳ್ಳಕ್ಕೆ ನೋಡೋದಿಲ್ಲ ಅಂತ ಅನಿಸ್ತಾ ಉಂಟು. ಆದ್ರಿಂದ ಕೋರ್ಟ್ ನಲ್ಲಿ ಫ್ಯಾಂಟಸಿ ಆಪ್ಗಳ ಪರ ಕೇಸ್ ಆದ್ರೂ ಆಗ್ಬೋದಂತ ಹೇಳಲಾಗ್ತಿದೆ. ಇದು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ, ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ನಾನು ತುಂಬಾ ಸಾರಿ ಹೇಳಿದ್ದೇನೆ. ಸೊ ಹೈಕೋರ್ಟ್ ನಲ್ಲಿ ಈ ಒಂದು ಫ್ಯಾಂಟಸಿ ಆಪ್ಗಳು ಏನಿದ್ದಾವೆ ಅವುಗಳು ಸ್ಕಿಲ್ ಗೇಮ್ಗಳಂತ ಪ್ರೂವ್ ಆಗಿದೆ. ಸೊ ಸ್ಕಿಲ್ ಬೇಸ್ಡ್ ಗೇಮ್ಗಳನ್ನು ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಆದ್ರಿಂದಾಗಿ ಮತ್ತೆ ಬರ್ಬೋದಾಗಿರ್ತದೆ ಈ ಒಂದು ಸ್ಕಿಲ್ ಬೇಸ್ಡ್ ಗೇಮ್ಗಳು. ಆಲ್ರೆಡಿ ಫ್ಯಾಂಟಸಿ ಆಪ್ಗಳೇನಿದ್ದಾವೆ ಅದು ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇಂಡಿಯಾದಲ್ಲಿ ಪೇಯ್ಡ್ ಕಾಂಟೆಸ್ಟ್ ಎಲ್ಲೂ ಕೂಡ ಚಾಲ್ತಿಯಲ್ಲಿಲ್ಲ. ಆಲ್ರೆಡಿ ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಸೊ ಆದಾಗ್ಯೂ ಕೆಲವೊಂದು ಫೇಕ್ ಹಾಗೂ ಇಲ್ಲಿಗಲ್ ಆಪ್ಗಳು ಇಂಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ. ಸೊ ಇದರಿಂದ ಮುಕ್ತಗೊಳ್ಳಲು ಈ ಒಂದು ಸ್ಕಿಲ್ ಬೇಸ್ಡ್ ಗೇಮ್ಗಳು ವಾಪಸ್ ಆಗೋದು ತುಂಬಾನೇ ಮುಖ್ಯ ಆಗಿರ್ತದೆ. ಅದು ರಿಜಿಸ್ಟರ್ಡ್ ಆಗಿರುವಂತಹ ದೊಡ್ಡ ಕಂಪನಿಗಳೇನಿದ್ದಾವೆ, Dream11 ಆಗಿರ್ಬೋದು, My11, MPL, Zoopy, ಇವುಗಳು ಮರಳೋದು ತುಂಬಾನೇ ಅಗತ್ಯ ಆಗಿರ್ತದೆ. ಇಲ್ಲವಾದಲ್ಲಿ ಜನ ಇಂಥ ಕೆಲವೊಂದು ಫೇಕ್ ಆಪ್ ಗಳಿಗೆ ಮೊರೆ ಹೋಗೋದಂತೂ ಖಂಡಿತವಾಗಿರ್ತದೆ. ಇದನ್ನು ತಪ್ಪಿಸಲು ಫ್ಯಾಂಟಸಿ ಆಪ್ಗಳ ಅನ್ಬ್ಯಾನ್ ಮಾಡೋದು ಮುಖ್ಯವಾಗಿರ್ತದೆ. ಏನಾದ್ರೂ ಆಗ್ಲಿ, ಫ್ಯಾಂಟಸಿ ಆಪ್ಗಳು ಮತ್ತೆ ಬರ್ಬೇಕೆನ್ನೋದು ಫ್ಯಾಂಟಸಿ ಯೂಸರ್ಸ್ ಗಳ ಒಂದು ಕನಸಾಗಿರ್ತದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಫ್ಯಾಂಟಸಿ ಆಪ್ಗಳಲ್ಲಿ ಫ್ರೀ ಟು ಪ್ಲೇ ಮಾಡಲು ಆಡಿಸ್ತಾ ಇದ್ದಾರೆ. ಸೊ ಇದರಿಂದ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗ್ತಿಲ್ಲ ಅದು ಫ್ಯಾಂಟಸಿ ಯೂಸರ್ಸ್ ಗಳ ಲೈಫಿನಲ್ಲಿ. ಸೊ ಫ್ಯಾಂಟಸಿ ಯಾಕೆ ಆಡ್ತಾರೆ ಜನ ಅಂತ ಹೇಳಿದ್ರೆ, ತಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್, ತಮ್ಮ ಜೀವನದ ಲಕ್ಕಿ ಪಾಯಿಂಟ್, ಆ 1 ಕೋಟಿ, ಆ 2 ಕೋಟಿ ಅಥವಾ ಜಾಸ್ತಿ ಮೊತ್ತದ ಅಮೌಂಟ್ ಆಗಿರ್ಬೋದು. ಕೆಲವರು ಇದೇ ರೀಸನ್ಗೆ ಆಡ್ತಾರೆ. ಯಾಕಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿರುವ ಒಂದು ಹೋಪ್ಸ್, ಒಂದು ವೇಳೆ ನಾನು ಕೋಟ್ಯಾಧೀಶನ ಆದ್ರೆ, ಒಂದು ವೇಳೆ ನಾನು ಲಕ್ಷಾಧೀಶನ ಆದ್ರೆ ನನ್ನ ಜೀವನದಲ್ಲಿಯೂ ಒಂದು ಸಿಹಿಗಳಿಗೆ ಬರಬಹುದಂತಾನೆ ಹೆಚ್ಚಿನ ಜನ ಆಟ ಆಡ್ತಾರೆ ಈ ಒಂದು ಫ್ಯಾಂಟಸಿ ಆಪ್ಗಳಲ್ಲಿ. ಸೊ ಅಂಥ ಒಂದು ಫ್ಯಾಂಟಸಿ ಆಪ್ಗಳು ಮತ್ತೆ ಬಂದ್ರೆ ಮಾತ್ರ ಈ ಫ್ಯಾಂಟಸಿ ಯೂಸರ್ಸ್ ಗಳಿಗೆ ಅವರ ಜೀವನದಲ್ಲಿ ನಗು ಮೂಡಿಸಬಹುದು ಅಂತ ಹೇಳ್ಬಹುದು. ಇದು ಒಂದು ನನ್ನ ಪರ್ಸನಲ್ ಅನಿಸಿಕೆ ಆಗಿರ್ತದೆ. ಸೊ ಫ್ಯಾಂಟಸಿ ಆಪ್ಗಳಲ್ಲಿ ಆಡೋರು ಈ ರೀತಿಯ ಕನಸನ್ನು ಇಟ್ಟಿಕೊಂಡಿರೋದಂತೂ ನಿಜ ಅಂತ ಅನಿಸ್ತಾ ಇದೆ. ಸೊ ಅದೇ ರೀತಿ ಫ್ಯಾಂಟಸಿ ಆಪ್ಗಳ ಬರುವಿಕೆಗಾಗಿ ಜನ ಕಾಯ್ತಾ ಇರೋದಂತೂ ನಿಜವಾಗಿರ್ತದೆ. ಸೊ ಮಾರ್ಚ್ 11ಕ್ಕೆ ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಇಷ್ಟು ದಿನ ನಡೆದಂತಹ ಎಲ್ಲ ಆಗು ಹೋಗುಗಳಿಗೂ ಮಾರ್ಚ್ 11 ಒಂದು ಎಂಡಿಂಗ್ ಹಾಡ್ಬೋದಂತ ಅನಿಸ್ತಾ ಇದೆ. ಸೊ ಮಾರ್ಚ್ 11ಕ್ಕೆ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಇದ್ರು, ಮಾರ್ಚ್ 11ಕ್ಕೆ ಈ ಕೇಸಿನ ಬಗ್ಗೆ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಆದ್ರೂ ಕೂಡ ನಿಮ್ಗೆ ತಿಳಿಸ್ತೇನೆ. ಸೊ ಲೆಟ್ಸ್ ಹೋಪ್ ನಿಮ್ಮ ಆಸೆ ಈಡೇರ್ಬೋದು ನಾಳೆಗೆ. ಸೊ ನಿಮ್ಮ ಪರವಾದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ತದೆ.
ಇಷ್ಟು ದಿನ ನೀವು ಕಾಯ್ತಾ ಇರೋದಕ್ಕೂ ಕೂಡ ಒಂದು ಉತ್ತರ ಸಿಕ್ಕಿದ ಹಾಗೆ ಆಗ್ತದೆ. ಲೆಟ್ಸ್ ಹೋಪ್ ನಾಳೆಯ ದಿನ ಫ್ಯಾಂಟಸಿ ಲವರ್ಸ್ ದಾಗ್ಲಿ. ಸೊ ನೋಡೋಣ ನಾಳೆ ಏನಾಗ್ತದೆ ಅಂತ. ನಾಳೆ ಏನೇ ವಿಷಯ ಇದ್ದು ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.